ಸ್ಟ್ರೇಂಜರ್ಸ್ ಥಿಂಗ್ಸ್ ಇದ್ರ ಈಟ್ ಯಾವ ಲೆವೆಲ್ ಅಲ್ಲಿ ಟಚ್ ಆಯ್ತು ಅಂತ ಎಲ್ರಿಗೂ ಗೊತ್ತೇ ಇದೆ. ಇನ್ನ ಈ ಸೀಸನ್ ಎಂಡ್ ಆಗಿ ಕೇಲ್ ಕತಮ್ ನಾಟಕ್ ಬಂದ್ ಆದ್ಮೇಲೆ ಸೇಮ್ ಅದೇ ವೇ ನಲ್ಲಿ ಇನ್ನೊಂದು ಬೇರೆ ಶೋ ಇಟ್ ವೆಲ್ಕಮ್ಸ್ ಟು ಡೇರಿ. ಜನಗಳೆಲ್ಲ ಮಾತಾಡ್ಕೋತಾ ಇದ್ರು ಸ್ಟ್ರೇಂಜರ್ ಥಿಂಗ್ಸ್ ನ ನೋಡಿ ಇವ್ರು ಕಾಪಿ ಮಾಡಿದ್ದಾರೆ ಅಂತ. ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು ನಂಗೆ ಸ್ಟೀಫನ್ ಕಿಂಗ್ ಇಟ್ ಅಂತ ಒಂದು ಸೀರೀಸ್ ಇದೆ ಕಾಮಿಕಲಿ, ಅಂದ್ರೆ ಅದು ಕೂಡ ಇಟ್ ಚಾಪ್ಟರ್ ಅಲ್ಲೇ ಬರೋದು. ಇಟ್ ನ ನೋಡಿ ಇನ್ಸ್ಪೈರ್ ಆಗಿ ಮಾಡಿರೋದು ಸ್ಟ್ರೇಂಜರ್ ಥಿಂಗ್ಸ್. ಎವ್ರಿ ಸಿಂಗಲ್ ಥಿಂಗ್ ಈಸ್ ಮ್ಯಾಟರ್. ನಾನ್ ಮಾಡೋ ಪ್ರತಿ ವಿಡಿಯೋಗೂ ಒನ್ ಆಫ್ ದ ಬೆಸ್ಟ್ ಕಮೆಂಟ್ ಬರ್ತಾ ಇದ್ದು, ಬ್ರೋ ಇಟ್ ಸೀರೀಸ್ ನ ರಿವ್ಯೂ ಮಾಡಿ, ಬ್ರೋ ಇಟ್ ಸೀರೀಸ್ ನ ರಿವ್ಯೂ ಮಾಡಿ, ಇಲ್ಲ ಅಂದ್ರೆ ಫಿನಿಶ್. ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್. ಅದು ಅಲ್ಲದೆ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾ ಇದ್ರು ಇಟ್ ಸೀರೀಸ್ ತುಂಬಾನೇ ವೈಲೆಂಟೆಡ್ ಆಗಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ, ಅದು ಕೂಡ ಅಂಡರ್ ರೇಟೆಡ್. ಅಂಡ್ ಇದು ನೋಡಿದ್ಮೇಲೆ ಫುಲ್ ಶಾಕ್. ಈ ರೀತಿ ವೈಲೆನ್ಸ್ ನ ಹಿಂದೆ ನೋಡ್ಬಿಟ್ಟಿದೀವಿ, ರಾಂಗ್ ಟರ್ನ್, 28 years ಲೇಟರ್, ಈ ರೀತಿ ಸಿನಿಮಾದೊಳಗಡೆಲ್ಲ ವೈಲೆನ್ಸ್ ನ ತುಂಬಾನೇ ನೋಡ್ಬಿಟ್ಟಿದೀವಿ. ಆದ್ರೆ ಈ ಸೀರೀಸ್ ಒಳಗಡೆ ಓಪನಿಂಗ್ ಸೀನ್ ಅಲ್ಲೇ ವೈಲೆನ್ಸ್ ಇದೆಯಲ್ಲ, ತಾಯಿ ಮಗುಗೆ ಜನ್ಮ ಕೊಡ್ತಾಳೆ ಅನ್ಕೊಂಡ್ರೆ ಆ ಮಗುನ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ. ನೀವು ಇದೇನಿದು ಮಗುನ, ಏನಿದು ಈ ತರ, ಮುಂದೆ ಇನ್ನೂ ಯಾವ್ಯಾವ ರೀತಿ ಎಲ್ಲ ವಿಚಿತ್ರವಾಗಿರೋ ಕ್ರಿಯೇಚರ್ ಗಳು ಬರ್ಬೋದು, ಏನ್ ನಡೀತಿರ್ಬೋದು ಇಲ್ಲಿ. ಸಸ್ಪೆನ್ಸ್, ಆ ಆರರ್, ವೈಲೆನ್ಸ್, ಕಿತ್ಕೊಂಡ್ ತಿನ್ನೋದು ನೆಕ್ಸ್ಟ್ ಲೆವೆಲ್ ಮಾಸ್. ಟೋಟಲ್ ಆಗಿ ಇಲ್ಲಿ 8 ಎಪಿಸೋಡ್ ಗಳಿದಾವೆ ಸೀಸನ್ 1 ಅಲ್ಲಿ. ಎಲ್ಲ ಕೂಡ 1 hour ಮೇಲೆನೆ, ಕೆಲವೊಂದಷ್ಟೆಲ್ಲ 1 hour ಕೆಳಗಿದಾವೆ. 8 ಎಪಿಸೋಡ್ ನ 8.5 ಗಂಟೆಲಿ ಮುಗಿಸ್ಬೋದು ನೀವು ಆರಾಮಾಗಿ ಕೂತ್ಕೊಂಡು. ಆಲ್ಮೋಸ್ಟ್ ಆಲ್ ಸ್ಟ್ರೇಂಜರ್ ಥಿಂಗ್ಸ್ ಓಪನಿಂಗ್ ಸೀನ್ ಇಂದ ಕೊನೆ ಕ್ಲೈಮ್ಯಾಕ್ಸ್ ವರೆಗೂ ಯಾವ ರೀತಿ ಇತ್ತು ಸೇಮ್ ಎಕ್ಸಾಕ್ಟ್ ಆಗಿ ಇದು ಕೂಡ ನಿಮ್ಗೆ ಅದೇ ರೀತಿ ಫೀಲ್ ಮಾಡಿಸುತ್ತೆ. ಆದ್ರೆ ನೀವು ತಿಳ್ಕೊಬೇಕಾಗಿರೋದು ಇಟ್ ಸೀರೀಸ್ ಮೊದ್ಲು ಬಂದಿರೋದು, ಸ್ಟ್ರೇಂಜರ್ ಥಿಂಗ್ಸ್ ಇಟ್ ನ ನೋಡಿ ಇನ್ಸ್ಪೈರ್ ಆಗಿರೋದು, ಇದು ಕ್ಲಿಯರ್ ಆಗಿರ್ಲಿ. ಅಂಡ್ ಈ ಸೀರೀಸ್ ನ ನೋಡೋದಕ್ಕಿಂತ ಮುಂಚೆ ನೀವು ಇಟ್ ಚಾಪ್ಟರ್ 1 ಚಾಪ್ಟರ್ 2 ನೋಡಿದ್ರೆ ಇನ್ನೂ ಬೆಟರ್, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲ ನನಗೆ ಅದನ್ನೆಲ್ಲ ನೋಡಕ್ ಟೈಮ್ ಇಲ್ಲ, ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡೋಣ ಅಂತ ಕೇಳೋದಾದ್ರೆ ಪಕ್ಕ ಬರ್ಬೋದು. ಯಾಕಂದ್ರೆ ಎಲ್ರಿಗೂ ಬೇಕಾಗಿರೋದು ಈ ಪೆನಿ ವಿಷರ್ ಯಾರು, ಎಲ್ಲಿಂದ ಬಂದ, ಏನ್ ಕ್ರಿಯೇಚರ್ ಇದು, ಯಾರನ್ನ ಅಬ್ಯಾಂಡನ್ ಮಾಡ್ಕೊಂಡಿರ್ಬೋದು ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಇರ್ತದೆ, ನನಗೂ ಕೂಡ ಇದೆ. ಇದಕ್ಕೆ ಆನ್ಸರ್ ಈ ಸ್ವಲ್ಪ ಸಿಗ್ಬೋದು, ಆ ಪೆನಿ ವಿಷರ್ ಅಬ್ಯಾಂಡನ್ ಮಾಡ್ಕೊಂಡಿರೋಂತ ಆ ಬ್ಯಾಕ್ಲಾಗ್ ಸ್ಟೋರಿ. ಆದ್ರೆ ಈ ಸೀರೀಸ್ ಒಳಗೂ ರಿವೀಲ್ಡ್ ಆಗಲ್ಲ ಯಾರು ಅದನ್ನ ಅಬ್ಯಾಂಡನ್ ಮಾಡ್ಕೊಂಡಿರೋದು, ಆ ಕ್ರಿಯೇಚರ್ ಏನು, ಎಲ್ಲಿಂದ ಬಂತು, ಯಾರನ್ನ ಅಟ್ಯಾಕ್ ಮಾಡ್ತಾ ಇರೋದು, ಏನಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೆ. ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ಇನ್ನು 3 ಸೀಸನ್ ನೀವು ನೋಡ್ಬೇಕು. ಇನ್ನ ಈ ಸೀಸನ್ ಒಳಗಡೆ ಸ್ಟ್ರೇಂಜರ್ ಥಿಂಗ್ ಅಲ್ಲಿ ಯಾವ ರೀತಿ ಹುಡುಗರೆಲ್ಲ ಸೇರ್ಕೊಂಡು ಒಂದು ಟೀಮ್ ಅಪ್ ಆಗಿರ್ತಾರೆ, ಅಪ್ಸೈಡ್ ಡೌನ್ ಅನ್ನೋ ಒಂದು ಪ್ರಪಂಚನ ಕಂಡಿಡಿತಾರೆ, ಅಲ್ಲಿಂದ ಬರೋ ಕ್ರಿಯೇಚರ್ ಗಳು ಯಾವ ರೀತಿ ಅಟ್ಯಾಕ್ ಮಾಡ್ತವೆ, ಇವ್ರು ಯಾವ ರೀತಿ ಡಿಫೀಟ್ ಮಾಡ್ತಾರೆ, ಇನ್ನ ಅದನ್ನ ಸರ್ವ ನಾಶ ಮಾಡೋದಕ್ಕೆ ಏನೇನೆಲ್ಲ ಪ್ಲಾನ್ ಮಾಡ್ತಾರೆ. ಎಕ್ಸಾಕ್ಟ್ ಆಗಿ ಇಟ್ ಸೀರೀಸ್ ಅಲ್ಲೂ ಕೂಡ ನೀವು ಅದನ್ನೇ ನೋಡ್ತೀರಾ. ಏನಂದ್ರೆ ಏನು ಚೇಂಜಸ್ ಇಲ್ಲ, ಏನಪ್ಪಾ ಅಂದ್ರೆ ಅಪ್ಸೈಡ್ ಡೌನ್ ಇರಲ್ಲ ಅಷ್ಟೇ. ಮೊದಲನೇದಾಗಿ ಇಲ್ಲಿ ವೈಲೆನ್ಸ್ ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೆ. ಬ್ರೂಟಲ್ ಆಗಿರುವಂತ ಓಪನ್ ಸೀನ್ಸ್ ಗಳನ್ನ ನೀವು ನೋಡಬಹುದು ಇಷ್ಟ ಪಡೋರಾದ್ರೆ. ಚಿಕ್ಕ ಮಕ್ಕಳೆಲ್ಲ ಈ ಸೀರೀಸ್ ನ ನೋಡಕ್ ಆಗಲ್ಲ, ಆದ್ರೂ ಅವಾಗ ಕದ್ದು ಮುಚ್ಚಿ ನೋಡ್ತಾರೆ ಚಿಕ್ಕ ಐಕ್ಳುವೆ. ಇನ್ನ ಸ್ಕೇರಿ ಪಾರ್ಟ್ಸ್ ಅಂತ ಬಂದಾಗ ಇಲ್ಲಿ ಲಿಲ್ಲಿ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಇದೆ. ಈ ಹುಡುಗಿ ಭಯ ಪಡುವಂತ ರಿಯಲಿಸ್ಟಿಕ್ ಭಯ ನಿಮ್ಗೂ ಫೀಲ್ ಆಗ್ಬಿಡ್ತದೆ. ಐ ಮೀನ್ ಕಣ್ ಮುಂದೆ ನೋಡುವಂತ ವೈಲೆನ್ಸ್ ಗಳನ್ನ ಗಾಬರಿಯಿಂದ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾಳೆ ಅದೇ ಭಯದೊಳಗಡೆ, ಅದು ಮಾತ್ರ ನೀಟ್ ಆಗಿತ್ತು ಇಲ್ಲಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ಇಂಡಿಯನ್ ಪೀಪಲ್ಸ್ ಗಳ ರೆಫರೆನ್ಸ್ ನ ಕೊಡೋದ್ರ ಜೊತೆಗೆ ಎಕ್ಸಿಕ್ಯೂಷನ್ ನೆಕ್ಸ್ಟ್ ಲೆವೆಲ್. ಈ ರೀತಿ ಕ್ರಿಯೇಚರ್ ಗಳು ನೆಗೆಟಿವ್ ಎನರ್ಜಿನ ಬೀಟ್ ಮಾಡಬೇಕು ಅಂದ್ರೆ ಇಂಡಿಯನ್ ಟೆಕ್ನಿಕ್ ಯಾವ ರೀತಿ ಇರ್ತದೆ ಅನ್ನೋದನ್ನ ತೋರಿಸೋದ್ರಲ್ಲಿ ಫೇಲ್ ಆಗಿದ್ದಾರೆ. ಬಟ್ ನಾವು ಒರಿಜಿನಲ್ ಆಗಿ ತೋರಿಸೋದು ದೇವ್ರು ಬರ್ತದೆ, ದೇವ್ರು ಬಂದು ನಾಶ ಮಾಡ್ಬಿಡ್ತದೆ, ಈ ರೀತಿ ಎಲ್ಲ ತೋರಿಸ್ತಾ ಇದೀವಿ. ಬಟ್ ಅವ್ರ ಟೆಕ್ನಾಲಜಿ ಜೊತೆಗೆ ಇಂಡಿಯನ್ ರೆಫರೆನ್ಸ್ ನ ತಗೊಂಡಿದಾರಲ್ಲ, ಅದು ಮಾತ್ರ ಸೂಪರ್ ಆಗಿತ್ತು. ವಾಹ್. ಇಟ್ ಸಿನಿಮಾದೊಳಗಡೆ ಪೆನಿ ವಿಷರ್ ಮಕ್ಕಳನ್ನೆಲ್ಲ ಎತ್ತಾಕೊಂಡು ಹೋಗಿ ಏನ್ ಮಾಡ್ತಾ ಇದ್ದ, ಮತ್ತೆ ಮಕ್ಕಳು ವಾಪಸ್ ಬಂದೇ ಬರ್ತಾರೆ ಅನ್ನೋದನ್ನ ನೀವು ನೋಡಿದ್ರಿ. ಬಟ್ ಈ ಸೀರೀಸ್ ಒಳಗಡೆ ಆ ಪೆನಿ ವಿಷರ್ ಮಕ್ಕಳನ್ನೆಲ್ಲ ಎತ್ತಾಕೊಂಡು ಹೋಯ್ತಾನೆ, ಬಟ್ ರಿಟರ್ನ್ ಮಾತ್ರ ಬರಲ್ಲ. ಬಂದ್ರು ಕೂಡ ಅವನೇ ವೇಷ ಹಾಕೊಂಡ್ ಬರ್ತಾನೆ, ಆದ್ರೂ ಕೂಡ ಆ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗಿ ಚೆನ್ನಾಗಿ ತಿನ್ಕೊಂಡ್ಬಿಟ್ಟವನೆ ಅನ್ನೋದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ನಮ್ ಕೈಲಿ ಆಗದೇ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸೀರೀಸ್ ಒಳಗಡೆ ಆರಿಯನ್ ಅನ್ನೋ ಒಬ್ಬ ಸಣ್ಣ ಹುಡುಗ ಇರ್ತಾನೆ. ಮಾರ್ಗಿನ ಸೇವ್ ಮಾಡೋದಕ್ಕೋಸ್ಕರ ಒಂದ್ ಪೆಟ್ಟಿಗೆ ಒಳಗಡೆ ಓಸಿಟ್ಬಿಟ್ಟು ಅವನು ಅವ್ನ ಲೈಫ್ ನ ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾನೆ. ಇದನ್ನ ನನ್ ಕೈಲಿ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ಲಿಲ್ಲಪ್ಪ. ಏನ್ ಕ್ಯಾರೆಕ್ಟರ್ ಗಳನ್ನ ಈ ರೀತಿ ಸಾಯಿಸ್ತಾ ಇದಾರಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಜೊತೆಗೆ ಇದನ್ನ ನಿಮ್ ಕೈಲಿ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗದೇ ಇಲ್ಲ. ಅಂಡ್ ಓವರ್ ಆಗಿ ಡೇರಿಲಿ ಇರುವಂತ ಎಲ್ಲಾ ಮಕ್ಕಳನ್ನು ಎತ್ತಾಕೊಂಡೋಗಿ ಪೆನಿ ವಿಷರ್ಸ್ ಏನ್ ಮಾಡೋದು ಕೊಟ್ಟಿರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ ಆಗ್ಲಿಲ್ಲ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ. ಅಂದ್ರೆ ಇಲ್ಲಿ ಉಳಿದಿರೋ ಮಕ್ಕಳೆಲ್ಲ ಸೇರ್ಕೊಂಡು ಡಿಫೀಟ್ ಮಾಡ್ತಾರೆ ಪೆನಿ ವಿಷರ್ಸ್ ನ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಪೆನಿ ವಿಷರ್ಸ್ ಸತ್ತೋಯ್ತದೆ. ಬಟ್ ಇಲ್ಲಿ ತುಂಬಾನೇ ವಿಚಿತ್ರವಾಗಿದ್ದು, ಈಗ ಇವರ ಪಾಸ್ಟ್ ಹೋಗಿ ಆ ಪೆನಿ ವಿಷರ್ಸ್ ಎಲ್ಲರನ್ನು ಅಟ್ಯಾಕ್ ಮಾಡ್ತದೆ. ಅಂದ್ರೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹಿಂದಕ್ಕೆ ಹೋಗಿ ಅಲ್ಲಿ ಮಕ್ಕಳನ್ನ ಅಂಟ್ ಮಾಡೋದಕ್ಕೆ ಹೋಗ್ತಾ ಇದೆ ಪೆನಿ ವಿಷರ್. ಏನ್ ಸೈಕ್ ಆಗಿ ಬರ್ದಿರ್ಬಾರ್ದು ಈ ಸೀರೀಸ್ ನ. ಇನ್ನ ಇವಾಗ ನೋಡಿರುವಂತ ಫಸ್ಟ್ ಸೀಸನ್ 1962ನೇ ಇಸ್ವಿಲಿ ಬೇಸ್ ಆಗಿರ್ತದೆ. ಇನ್ನ ಮುಂದೆ ಬರುವಂತ ಸೀಸನ್ 2 1935ನೇ ಇಸ್ವಿನಲ್ಲಿ ಬೇಸ್ ಆಗಿರ್ತದೆ. ಅಂದ್ರೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹಿಂದಕ್ಕೆ ಹೋಗ್ತಾ ಇದೆ ಆ ಪೆನಿ ವಿಷರ್. ಇನ್ನ ಸೀಸನ್ 3 1908ಕ್ಕೆ ಹೋಯ್ತದೆ. ಅಂದ್ರೆ 1935ನೇ ಇಸ್ವಿಗೆ ಹೋಗಿ ಅಲ್ಲೂ ಕೂಡ ಪೆನಿ ವಿಷರ್ ಡಿಫೀಟ್ ಮಾಡಕ್ಕಾಗದೆ 1908ನೇ ಇಸ್ವಿಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಯ್ತದೆ ಅಲ್ಲಿ ಡಿಫೀಟ್ ಮಾಡೋದಕ್ಕೆ. ಸದ್ಯಕ್ಕೆ ಇನ್ಫಾರ್ಮೇಶನ್ ಇಲ್ಲಿವರೆಗೂ ಬಿಟ್ಟಿದ್ದಾರೆ, ಅದ್ರ ಮುಂದಕ್ಕೆ ಇನ್ನು ಏನಾಗ್ಬೋದು ಅನ್ನೋದನ್ನ ಮುಂದೆ ಫ್ಯೂಚರ್ ಅಲ್ಲಿ ನೋಡ್ತಾ ಹೋಯ್ತೀವಿ. ಸೊ ಈ ಕಾನ್ಸೆಪ್ಟ್ ಮಾತ್ರ
ತುಂಬಾನೇ ಲೈಕ್ ಆಗೋಯ್ತು ನನಗಂತೂ. ನಾನೊಂದು ಸ್ಟೋರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಇದೇ ಕಾನ್ಸೆಪ್ಟ್ ನ ಅಲ್ಲೂ ಕಾಪಿ ಮಾಡ್ಕೊಂಡು ಸ್ವಲ್ಪ ರಿಮಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಆಯ್ತು ನಂಗೆ. ಅಂಡ್ ಓವರ್ ಆಗಿ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ನಾನ್ ನಿಜವಾಗ್ಲೂ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸ್ಟ್ರೇಂಜರ್ಸ್ ಥಿಂಗ್ಸ್ ಒಂದ್ ಲೆವೆಲ್ ಗೆ ನಿಮ್ಮನ್ನ ಗ್ರಿಪ್ ಆಗಿ ಹಿಡ್ಕೊಂಡಿತ್ತು, ಬಟ್ ಇದು ಅಂಡರ್ ರೇಟೆಡ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳು ನೋಡೋದಕ್ಕಾಗಲ್ಲ. ಬಟ್ ಗ್ರಿಪ್ ಆಗಿ ಹಿಡ್ಕೋತದೆ ಸ್ಟೋರಿ ವೈಸ್, ಪ್ರೆಸೆಂಟೇಷನ್ ವೈಸ್, ಮತ್ತೆ ಇಂಡಿಯನ್ ಪೀಪಲ್ಸ್ ಗಳೆಲ್ಲ ರೆಪ್ರೆಸೆಂಟ್ ಮಾಡಿರೋಂತ ವೇ ಎಕ್ಸಲೆಂಟ್. ಒಟ್ನಲ್ಲಿ ಸೀಸನ್ 2 ಯಾವ ರೀತಿ ಬರಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೇನೆ ಮೈ ಜುಮ್ ಜುಮ್ ಅನ್ಬಿಡ್ತದೆ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಮ್ ಸಬ್ಸ್ಕ್ರೈಬರ್ ಮಿಸ್ಟರ್ 360 ಅವ್ರಿಗೆ ತುಂಬಾನೇ ಖುಷಿ ಆಗಿರ್ತದೆ ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಒಂದೊಳ್ಳೆ ವ್ಯೂಸ್ ಬಂದ್ರೆ ಇದೇ ರೀತಿ ಕಂಟೆಂಟ್ ಮಾಡಿ ನಿಮ್ನ ಎಕ್ಸೈಟ್ ಮಾಡ್ತಾನೆ ಇರ್ತೀನಿ, ಪ್ರಾಮಿಸ್. ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಎಲ್ಲರಿಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್